ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಚೆನ್ನ ಮಸಾಲ ಮಾಡಿರೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಚೆನ್ನ ಒಂದು 6-7 ಗಂಟೆ ನೀರಲ್ಲಿ ನೆನೆ ಹಾಕಿ ಸಾಫ್ಟ್ ಹಾಕಿಟ್ಟಿದ್ದೀವಿ. ಮಾಡಿರೋ ವಿಧಾನ ತೋರಿಸಿಕೊಡ್ತೀನಿ. ಚೆನ್ನ ಎಲ್ಲ ಕುಕ್ಕರಲ್ಲಿ ಹಾಕಿಟ್ಟಿದ್ದೀವಿ. ಒಂದು ಚಕ್ಕೆ ಲವಂಗಿ ಹಾಕೋಣ, ಒಂದು ಪೀಸು ಬೇ ಲೀಫ್ ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ ಪೌಡ್ರ್. ಇಷ್ಟು ಬೇಕಾಗಿರೋದು ನೀರು ಹಾಕಿ ಲಿಡ್ ಹಾಕಿ ಒಂದು 5-6 ವಿಸಿಲಿಗೆ ಹೋಗಬೇಕು. ಲಿಡ್ ಹಾಕಿಟ್ಟಿದ್ದೀವಿ. ಒಂದು 5-6 ವಿಸಿಲು ಕೂಗಬೇಕು. ಒಂದು ಬಿಸಿ ಆಗ್ಯಪ್ಪ ಅಲ್ಲ, 1 ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಧನಿಯಾ ಬೀಜ, 1 ಟೀ ಸ್ಪೂನ್ ಮೆಣಸುಕಾಳು, ಪೆಪ್ಪರು, 3 ಪೀಸ್ ಲವಂಗ, 1 ಬ್ಲ್ಯಾಕ್ ಇಲೈಚಿ, 1 ನಾರ್ಮಲ್ ಇಲೈಚಿ, 3 ಪೀಸು ಒಣಮೆಣಸಿನ್ಕಾಯಿ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡಬೇಕು. ಆಯಿಲ್ ಏನೂ ಹಾಕಬೇಡ. ಈಗ ಇದು ರೆಡಿಯಾಗಿದ್ದು, ಇದು ತಣ್ಣಕ್ಕಾಗೋ ಟೈಮಲ್ಲೂ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಪುಡಿ ಮಾಡಬೇಕು. ಡ್ರೈ ರೋಸ್ಟ್ ಮಾಡಿಲ್ವಾ, ಅದೆಲ್ಲ ತಣ್ಣಕ್ಕಾಗೋ ಟೈಮಲ್ಲೂ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಟ್ಟಿದ್ದೀವಿ. ಈಗ ನಮ್ಮದು ಚೆನ್ನಾಗಿ ರೆಡಿಯಾಗಿದ್ದು ಚೆನ್ನಾಗಿ ಕುಕ್ಕಾಗಿದ್ದು. ಬಿಸಿಯಾಗಿಯ ಬಾಣಲೆಯಲ್ಲಿ 2 ಟೀ ಸ್ಪೂನು ಆಯಿಲ್ ಹಾಕೋಣ, 1/2 ಟೀ ಸ್ಪೂನು ಜೀರಿಗೆ ಹಾಕೋಣ. ಇದೊಂದು 2 ಮೀಡಿಯಮ್ ಈರುಳ್ಳಿ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿದ್ದು, ಪ್ಯೂರಿ ಹಾಕಿದ್ದು, ಪೇಸ್ಟ್ ಹಾಕಿದ್ದು ಈರುಳ್ಳಿ ಇದು ಹಾಕೋಣ. 2 ಮೀಡಿಯಮ್ ಈರುಳ್ಳಿ. ಈ ಈರುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬರಬೇಕು. ಇದು ಒಂದು ಫ್ರೈ ಹಾಕಿಡಬೇಕು. ಶುಂಠಿ ಬೆಳ್ಳುಳ್ಳಿ, ಒಂದು 2 ಹಸಿ ಮೆಣಸಿನ್ಕಾಯಿ ಎಲ್ಲ ಒಂದು ಕ್ರಷ್ ಮಾಡಿದ್ದು ಹಾಕೋಣ. 2 ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದು ಹಾಕೋಣ. 2 ಟೊಮಾಟೊ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಿದ್ದು ಟೊಮಾಟೊ ಪ್ಯೂರಿ ಹಾಕೋಣ. ಟೊಮಾಟೊ ಎಲ್ಲ ಒಂದು ರೆಡಿ ಆಗಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು, ಅರಿಶಿನ ಪೌಡ್ರ್ ಒಂದು 1/2 ಟೀ ಸ್ಪೂನು, 1/4 ಟೀ ಸ್ಪೂನು ಚಿಲ್ಲಿ ಪೌಡ್ರ್, 1/4 ಟೀ ಸ್ಪೂನು ಧನಿಯಾ ಪೌಡ್ರ್ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಗ್ಲಾಸು ನೀರು ಹಾಕೋಣ. ಮಸಾಲ ಪುಡಿ ಎಲ್ಲ ಹಾಕಿ ಒಂದು ನಿಮಿಷ ಇದೊಂದು ಲಿಡ್ ಹಾಕಿ ಈ ಮಸಾಲೆ ಎಲ್ಲ ಒಂದು ರೆಡಿ ಹಾಕಬೇಕು. ಲಿಡ್ ಓಪನ್ ಹಾಕಿಟ್ಟಿದ್ದೀವಿ. ಮಸಾಲೆ ಎಲ್ಲ ಈಗ ಒಂದು ಕುಕ್ಕಾಗಿದೆ ಎಲ್ಲ. ನೀವು ಫಸ್ಟು ನಮ್ಮದು ಪುಡಿ ಮಾಡಿಲ್ವಾ, ಚಕ್ಕೆ ಲವಂಗಿ ಮೆಣಸುಕಾಳೆಲ್ಲ, ಒಣೆ ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಆ ಪುಡಿ ಹಾಕೋಣ. ಆ ಮಸಾಲೆ ಎಲ್ಲ ಹಾಕಿಟ್ಟಿದ್ದೀವಿ. ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಎಲ್ಲ ಮಸಾಲೆ ರೆಡಿ ಆಗಿದ್ದು. ಮುಂದೆ ಚೆನ್ನಾಗಿ ಹಾಕೋಣ. ಕುಕ್ ಹಾಕಿಟ್ಟಿಲ್ವಾ ಕುಕ್ಕರ್ಲು, ಚೆನ್ನಾಗಿ ಚೆನ್ನಾಗಿ ಎಲ್ಲ ಮಸಾಲೆಯನ್ನು ಹಾಕಬೇಕು. ಇದೆಲ್ಲ ಕೂಡಬೇಕಲ್ಲ ಮಸಾಲೆ ಎಲ್ಲ. 1-2 ನಿಮಿಷ ಚೆನ್ನಾಗಿ ಕುದಿಸಬೇಕು. ಸ್ವಲ್ಪ ಕಸೂರಿ ಮೇಥಿ ಹಾಕೋಣ. ಕೈ ಹಾಕಿ ಚೆನ್ನಾಗಿ ಒಂದು ಪುಡಿ ಮಾಡಿ ಇಡಬೇಕು. ಅದೇ ಥರನೇ ಕೊತ್ತಂಬರಿ ಸೊಪ್ಪು. ಈಗ ನಮ್ಮದು ಚೆನ್ನ ಮಸಾಲೆ ಕರಿ ರೆಡಿಯಾಗಿದ್ದು. ಇದು ಪೂರಿ, ಚಪಾತಿ, ರೈಸ್, ದೋಸೆ ಎಲ್ಲದನ್ನೂ ಸೂಟ್ ಆಗುತ್ತೆ. ಈ ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸನ್ನು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ.